ಒಂದು ಕಡೆಯಲ್ಲಿ ಅವ್ರದ್ದು ಗೊತ್ತಿರುವಂಥ ವಿಚಾರ ಹನಿ ಟ್ರಾಪ್ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ಸುದ್ದಿ ಆಯಿತು, ಅದಕ್ಕೆ ಪ್ರೂಫ್ ಕೊಡೋದ್ರಲ್ಲೇ ಅವರು ಸೋತೋಗ್ಬಿಟ್ರು, ಆಮೇಲೆ ಬಿಟ್ಟೋಗ್ಬಿಟ್ರು. ಈಗ ಇಂಥದ್ದು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ, ಅವ್ರಿಗೆ ಏನು ಮಾತಿನ ಕತೆ ಮರ್ಮವೇನು ಅಂತ. ನಾವು ಈಗ DCM ಆದರೆ ಮಾಡಿದ್ರೆ ಓಕೆ, CM ಮಾಡಿದ್ರು ಓಕೆ ಅಂತ ಹೇಳ್ತಿದ್ದಾರೆ, ಅಧ್ಯಕ್ಷಗಿರಿನೂ ಓಕೆ ಅಂತಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಮಾಡಿದ್ರೆ ನಾನು ಸಚಿವ ಸ್ಥಾನ ಬಿಟ್ಟುಕೊಡೋದಕ್ಕೆ ರೆಡಿ ಅಂತ. ಇನ್ನ ಮತ್ತೊಂದು ಕಡೆ CM ಕುರ್ಚಿ ಕದನಕ್ಕೆ ಸಿದ್ದರಾಮಯ್ಯ ಟೀಮ್ ಕೆಂಡಾಮಂಡಲ ಆಗ್ತಾ ಇದೆ. ಮುಖ್ಯಮಂತ್ರಿ ಗದ್ದುಗೆ ಮತ್ತು ಆ ಸುತ್ತ ಕೋಟೆಯನ್ನ ಕಟ್ಟೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರ ಬರೋಂಗಿಲ್ಲ ಯಾರು. ಆ ರೀತಿ ಸಿದ್ದರಾಮಯ್ಯ ಬೆಂಬಲಿಗರು ಒಂದು ಕೋಟೆಯನ್ನ ಕಟ್ಟೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಪವರ್ ಶೇರಿಂಗ್ ವಿರುದ್ಧ ಸಿದ್ದರಾಮಯ್ಯ ಬಣ ಸಿಡಿದೆದ್ದಿದೆ. ಭಾರೀ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ CM ಅಂಡ್ ಟೀಮ್. ಪವರ್ ಶೇರಿಂಗ್ ಪರಿಸ್ಥಿತಿ ಎದುರಾದ್ರೆ ಆಂತರಿಕ ಚುನಾವಣೆ ನಡೆಸುವಂತೆ ಸಿದ್ದು ಬಣ ಒತ್ತಾಯ ಮಾಡ್ತಾ ಇದೆ. ಆಂತರಿಕ ಚುನಾವಣೆ ಅಂತಂದ್ರೆ MLAಗಳು ಯಾರ ಪರವಾಗಿ ಎಷ್ಟು ಜನ ಇದ್ದಾರೆ ನೋಡಿ. ಈಗಾಗಲೇ ಈ ಜಾರಕಿಹೊಳಿ ಅಂಡ್ ಟೀಮ್ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಬಿಟ್ಟಿದೆ ಅಂತೆ. ಅವಾಗ ಈ ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯ ಅವರು CM ಆಗಿ ಮುಂದುವರೆದ್ರೆ ನಮ್ಮ ಯಾವ ತಕರಾರು ಇಲ್ಲ. DK ಶಿವಕುಮಾರ್ ಅವ್ರನ್ನ ನೀವೇನಾದ್ರೂ CM ಮಾಡ್ತೀರಿ ಅಂತಂದ್ರೆ ನಮ್ಮ ದಾರಿ ನಮಗೆ ಅಂತ ಸತೀಶ್ ಜಾರಕಿಹೊಳಿ ಅವರು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಅವ್ರಿಗೆ ಹೇಳ್ಬಿಟ್ಟಿದಾರಂತೆ. ಅದಕ್ಕೆ ಮಧ್ಯದಲ್ಲಿ ನೋಡಿ, ಜಾರಕಿಹೊಳಿ ಅಣ್ಣ ನಮ್ಮ CM, ಜಾರಕಿಹೊಳಿ ಅಣ್ಣ ನಮ್ಮ CM ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇರುತ್ತೆ. 2028ಕ್ಕೆ ನೋಡೋಣ್ರಿ, ಈಗ ಸದ್ಯ ಖಾಲಿ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಅದರ ಅರ್ಥ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. DK ಶಿವಕುಮಾರ್ ಬಂದ್ರೆ ನಮ್ಮ ದಾರಿ ನಮಗೆ. ಇದು ಕೇವಲ ಅವರು ಮಾತ್ರ ಹೇಳೋದಲ್ಲ, ಹೈಕಮಾಂಡ್ಗೂ ಆ ರೀತಿಯ ಸಂದೇಶವನ್ನ ಕೊಟ್ಬಿಟ್ಟಿದಾರಂತೆ. ಜಮೀರ್ ಅಹಮದ್, ರಾಜಣ್ಣ, ಈ ಕಡೆ ಜಾರಕಿಹೊಳಿ, ಸೊ ಇವ್ರದೊಂದು ಕೋಟೆ ಇದೆ. ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡುವಂಗಿಲ್ಲ. ಇದರ ಮಧ್ಯೆ ಒಂದು ರೆಕಾರ್ಡ್ ಬೇರೆ ಬ್ರೇಕ್ ಮಾಡಬೇಕಾಗಿದೆ ಸಿದ್ದರಾಮಯ್ಯ. ಅದು ದೇವರಾಜು ಅರಸ್ ಅವರ ರೆಕಾರ್ಡ್. ಅದೊಂದು ಶ್ರೀಪಾದ್ ಪಾಟೀಲ್ ಬಹಳ ಪ್ರಮುಖವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳದ ಸಿದ್ದರಾಮಯ್ಯ, CM ಸಿದ್ದರಾಮಯ್ಯ ವಿರುದ್ಧ ವರಿಷ್ಠರು ಕೂಡ ಕೆಂಡಾಮಂಡಲ ಆಗಿದ್ದಾರಂತೆ. ಸಿದ್ದರಾಮಯ್ಯ ದೆಹಲಿ ಭೇಟಿ ವೇಳೆ ಹೈಕಮಾಂಡ್ ಗರಂ ಆಗಿದ್ದಾರಂತೆ. ಬಿಜೆಪಿ ನಾಯಕರ ವಿರುದ್ಧ ಸಾಕಷ್ಟು ಕೇಸ್ಗಳು ದಾಖಲಾಗಿವೆ, ಆದ್ರೂ ಕೂಡ ನೀವು ಯಾಕೆ ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ? ಸೊ ಹೈಕಮಾಂಡ್ ಸಾಲು ಪ್ರಶ್ನೆಗಳಿಗೆ CM ತಂಡ ಹೊಡೆದಿದ್ದಾರಂತೆ. ಹಾಗಾದ್ರೆ ಏನಾಗ್ತಾ ಇದೆ ಅಂದ್ರೆ, ಬಿಜೆಪಿ ನಾಯಕರ ವಿರುದ್ಧ ಸಾಕಷ್ಟು ಸಾಲು ಆರೋಪ ಓಕೆ, ಇಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಾಕಷ್ಟು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮುಂದಿನ ಕ್ರಮ? ಇಲ್ಲಿ ಪ್ರಶ್ನೆ ಇರುವಂತದ್ದು, ಬಿಜೆಪಿ ನಾಯಕರ ವಿರುದ್ಧ ಸಾಕಷ್ಟು ಕ್ರಮ ಕೈಗೊಳ್ಳದ ನಿಟ್ಟಿನಲ್ಲಿ ನಿಮ್ಮ ವಿರುದ್ಧ ಏನಾದ್ರು ಕ್ರಮ ಆಗಬಹುದಾ ಎನ್ನುವಂತ ಪ್ರಶ್ನೆ. ಅಂದ್ರೆ ಈ ಸತಿ ನಾವು ನೋಡಿದ್ವಿ, DK ಶಿವಕುಮಾರ್ ಬೆಂಗಳೂರಲ್ಲೇ ಇದ್ದಾರೆ, ಆದ್ರೆ CM ಸಿದ್ದರಾಮಯ್ಯ ಮಾತ್ರ ಹೋಗಿದ್ರು ದೆಹಲಿಗೆ. ಅದಕ್ಕೂ ಹಿಂದಿನ ಬಾರಿ ಇಬ್ರು ಹೋಗಿದ್ರು. ಹಾಗಾದ್ರೆ ಈ ಮರ್ಮ ಏನು ಅಂತ? ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯ ಒತ್ತಡ ಹೆಚ್ಚಾಗ್ತಿದೆಯಾ ಅನ್ನೋದು ಒಂದು ಕಡೆ ಆದ್ರೆ, ಮನವೊಲಿಸಿ ಇವರನ್ನ ಅಂದ್ರೆ CM ಪಟ್ಟದಿಂದ ಕೆಳಗಿಳಿಸೋದು ಹೇಗೆ ಅನ್ನುವಂಥದ್ದು ಒಂದು ಬಿಗ್ ಕ್ವಶನ್ ಹೈಕಮಾಂಡ್ಗೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಮಾಸ್ ಲೀಡರ್, ಯಾವುದೇ ಕಾರಣಕ್ಕೂ ಅವರನ್ನ ಇಷ್ಟು ಈಸಿಯಾಗಿ ಈ ಕಡೆ DK ಶಿವಕುಮಾರ್ ಬಣದವರು ಅನ್ಕೊಂಡ ರೀತಿ ಈಸಿಯಾಗಿ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೊಂದು ಕ್ರಾಂತಿನೇ ಆಗ್ಬಿಡುತ್ತೆ. ಅದರ ಮುನ್ಸೂಚನೆಯನ್ನೇ ರಾಜಣ್ಣ ಅವರು ಕೊಟ್ಟಿರೋದು. ಅದು ಮೂಡ ಹಗರಣದಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ತೇಲ್ಸಿ ಬಿಟ್ಟಿದ್ರು ಅಂತ. ಸೊ ಆ ಪ್ರಕಾರವಾಗಿ ಏನಾದರೂ ಬೆಳವಣಿಗೆ ಆದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧ ಹಲವು ರೀತಿಯ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕೇಸ್ಗಳನ್ನು ರೀಓಪನ್ ಮಾಡಿ ಅವ್ರ ವಿರುದ್ಧ ಯಾಕೆ ಕ್ರಮ ತಗೋಬಾರದು? ನಿಮಗೆ ಈಗ ಅವಕಾಶ ಇದೆ, ರಾಜಕೀಯವಾಗಿ ಅವ್ರನ್ನ ಕಟ್ಟಿ ಹಾಕಿ ಅವ್ರನ್ನ ಮೆತ್ತಗೆ ಮಾಡಿ ಅಂತ ಇಡೀ ದಾಳಿ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರ ಮೇಲೆ. ಮೊನ್ನೆ ಬಳ್ಳಾರಿಯ ಹೋಲ್ ಅಂಡ್ ಸೋಲ್ MLA MP ಗಳ ಮೇಲೆ ಆಯ್ತಲ್ಲ ಕಾಂಗ್ರೆಸ್ ಅವರು. ಹಾಗೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ನೀವ್ ಯಾಕೆ ಮಾಡಬಾರ್ದು? ಬಿಜೆಪಿ ಅವ್ರ ಮೇಲೇನೂ ಆರೋಪ ಇದೆಯಲ್ಲ, ಅದನ್ನ ಹೇಳ್ತಾ ಇರೋದು ಅವರು. ನಮ್ಮ ಪ್ರತಿನಿಧಿ ಹನುಮಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ. ಹನುಮಂತ್, ಪವರ್ ಶೇರಿಂಗ್ ಅನ್ನುವಂಥದ್ದು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ, ಇವರು ಒಂದು 8-10 ದಿನ ಯಾವಾಗ ದೆಹಲಿಯಲ್ಲಿ ಬೀಡುಬಿಟ್ರೋ, CM ಆಯ್ಕೆನೇ ಇವರಿಗೆ ಕಬ್ಬಿಣದ ಕಡಲೆ ಆಯಿತು, ಆ ಕ್ಷಣದಿಂದ ಇವಾಗಿನವರೆಗೂ ಪ್ರಸ್ತುತ, ಮುಂದೆಯೂ ಕೂಡ ಪ್ರಸ್ತುತವಾಗಿದ್ದೇ ಇರುತ್ತೆ. ಇದಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸ ಹೈಕಮಾಂಡ್ ಯಾಕೆ ತಗೋತಾ ಇಲ್ಲ? ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವಾ? ಅಥವಾ ಹಿಂಗೇ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋಣ, ಅವರು ಮಾತಾಡ್ತಾ ಇರಲಿ, ನೀವು ಮಾತಾಡಬೇಡಿ ಅಂತ ನಾವು ಹೇಳ್ತಾ ಇರೋಣ, ಹೇಗೋ 5 ವರ್ಷ ಕಂಪ್ಲೀಟ್ ಮಾಡಿಬಿಡ್ಲಿ ಸಿದ್ದರಾಮಯ್ಯ ಅನ್ನೋಂಥ ಲೆಕ್ಕವಾ? ಅಥವಾ ನಿಜಕ್ಕೂ DK ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡುವಂತಹ ಕಸರತ್ತುಗಳು ತೆರೆಮರೆಯಲ್ಲಿ ನಡೀತಾ ಇದೆಯಾ? ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಅಂತ? ಶ್ರೀಪಾದ್, ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದಷ್ಟು ಗೊಂದಲಗಳಿದ್ದಂತೆ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸದಲ್ಲಿ ಇಟ್ಕೊಂಡು ನಾವೇನಾದರೂ ಮುನ್ನಡಿಲಿಲ್ಲ ಅಂತಂದು ಹೇಳಿದ್ರೆ
ಹೇಗೆ ನಿಜಲಿಂಗಪ್ಪ ಅವರ ಘಟನೆಯಲ್ಲಿ ಆಗಿರ್ಬೋದು, ಹಾಗೆಯೇ ಹಿಂದೆ ಕೆಲವೊಂದು ಇತಿಹಾಸಗಳು ಕಾಂಗ್ರೆಸ್ನಲ್ಲಿರುವಂಥ ಕಾರಣಕ್ಕಾಗಿ ಮಾಸ್ ಲೀಡರ್ಗಳನ್ನು ಏಕಾಏಕಿಯಾಗಿ ಇಳಿಸಿದಂಥ ಸಂದರ್ಭದಲ್ಲಿ ಬಹುದೊಡ್ಡ ಸಮುದಾಯದ ಮತ ಬ್ಯಾಂಕೇ ಕಾಂಗ್ರೆಸ್ನಿಂದ ದೂರ ಆಯಿತು. ಆ ಕಾರಣಕ್ಕಾಗಿಯೇ ಅಹಿಂದ ಮತ ಬ್ಯಾಂಕನ್ನು ಭದ್ರವಾಗಿ ಉಳಿಸ್ಕೊಂಡು CM ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡೇ ಮುಂಬರುವಂಥ ದಿನಗಳಲ್ಲಿ ಏನಾದರೂ ತೀರ್ಮಾನ ಆದರೆ, ಅಂಥದ್ದೇ ಪರಿಸ್ಥಿತಿ ಎದುರಾದರೆ ಅವರನ್ನು ವಿಶ್ವಾಸದಲ್ಲಿ ಇಟ್ಕೊಂಡೇ ತೀರ್ಮಾನ ಮಾಡಬೇಕಾದಂಥ ಅನಿವಾರ್ಯತೆ ಹೈಕಮಾಂಡ್ಗಿದೆ. ಮತ್ತೊಂದು ಕಡೆ ರಾಜಕಾರಣದಲ್ಲಾಗಿರ್ಬೋದು ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ. ಮತ್ತು ಇವತ್ತಿನಿಂದ ಗೆದ್ದಂಥ ಶಾಸಕರಾಗಿರ್ಬೋದು, ಹಿರಿಯ ಶಾಸಕರಾಗಿರ್ಬೋದು, ರಾಜಕಾರಣಿಗಳ ಹೇಳುವಂಥ ಮಾತೇನಂತಂದು ಹೇಳಿದ್ರೆ ಯಾರೂ ಕೂಡ ಸನ್ಯಾಸಿಗಳಲ್ಲ, ನಾವು ರಾಜಕಾರಣ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನೋಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ CM DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಮತ್ತು CM ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ತಮ್ಮದೇ ಆದಂಥ ವ್ಯವಸ್ಥೆಗಳನ್ನು ಭಾಳ ಸಂಪೂರ್ಣವಾಗಿ ಮಾಡ್ಕೊಳ್ತಾ ಇದ್ದಾರಂಥದ್ದು. ಹೈಕಮಾಂಡ್ ಯಾವಾಗ ಈ ಗಲಾಟೆಗಳು ನೇರವಾಗಿ ಬಹಿರಂಗವಾಗಿ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದಷ್ಟು ಮದ್ದು ಹರಿಯುವಂಥ ಕೆಲಸವನ್ನು ಮಾಡುತ್ತೆ. ಅದಾದ ನಂತರದಲ್ಲಿ ಮತ್ತೆ ಈಗ ಕಾಳಗ ಮುಂದುವರಿಯುತ್ತೆ. ಆಂತರಿಕವಾಗಿ ಪವರ್ ಶೇರಿಂಗ್ ವಿಚಾರ ಇವತ್ತಿಗೂ ಕೂಡ ಮುಂದುವರಿಯುವಂಥ ಚರ್ಚೆ ಜೀವಂತ ಇಡುವಂಥ ಕೆಲಸವನ್ನು CM DK ಶಿವಕುಮಾರ್ ಅವರ ಬಣದವರು ಮಾಡ್ತಾ ಇರುವಂಥದ್ದು. ಅಂತಿಮವಾಗಿ ಪವರ್ ಶೇರಿಂಗ್ ವಿಚಾರ ಮಾತುಕತೆ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಹೈಕಮಾಂಡೇ ಸ್ಪಷ್ಟಪಡಿಸಬೇಕು ಅನ್ನೋಂಥ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಇದ್ದಾವೆ. ಆದರೆ ಯಾವುದಕ್ಕೂ ಇರಲಿ, ಎಂಥದ್ದೇ ಪರಿಸ್ಥಿತಿ ಎಲ್ಲಾದರೂ ಕೂಡ CM ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರವಾಗಿರಬೇಕು ಅನ್ನೋಂತಹ ತಂತ್ರಗಾರಿಕೆಯನ್ನು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು, ಶಾಸಕರು ಎಲ್ಲರೂ ಕೂಡ ಮಾಡ್ತಾ ಇರೋಂಥದ್ದು. ಒಂದು ವೇಳೆ ಅಂಥದ್ದು ಪರಿಸ್ಥಿತಿ ಎದುರಾದರೆ, ಪವರ್ ಶೇರಿಂಗ್ ಪರಿಸ್ಥಿತಿ ನಾವು ಫೇಸ್ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾದರೆ ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಮಾಡ್ತಾರಂಥದ್ದು. ಅದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಇಬ್ಬರು ಕೂಡ ಸ್ಪರ್ಧೆ ಮಾಡುವಂಥದ್ದು, ಶಾಸಕರ ಮತಗಳನ್ನು ಹಾಕುವಂಥದ್ದು, ಅದರಲ್ಲೂ ಕೂಡ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಮತಗಳನ್ನು ಛಿದ್ರ ಮಾಡಿಸುವಂಥ ಪ್ರಯತ್ನನೂ ಕೂಡ ನಾವು ಮಾಡ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇದ್ದಂತೆ ಇದೆ ಅನ್ನೋಂಥ ಚರ್ಚೆಗಳು ಜೋರಾಗಿದೆ. ಈ ಚರ್ಚೆ ಯಾವಾಗಿಂದ ಶುರುವಾಯಿತು ಅಂತಂದು ಹೇಳಿದ್ರೆ, ಯಾವಾಗ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಈ ಚರ್ಚೆಗಳು ಭಾಳಷ್ಟು ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ಕೇಳಿ ಬರುತ್ತಾ ಅಂಥದ್ದು. ಮತ್ತೊಂದು ಕಡೆಗೆ ಈಗ ಸುರ್ಜಿವಾಲಾ ಅವರು ಕೂಡ ಒಂದು ಪವರ್ ಶೇರಿಂಗ್ ವಿಚಾರ ಅಂತಂದಾದರೆ, ಮತ್ತೊಂದು ಕಡೆ ಹಿರಿಯ ಶಾಸಕರು ಅನುದಾನವನ್ನು ಸಿಗ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ನಾವು ಜನರನ್ನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೋವನ್ನು ಬಹಿರಂಗವಾಗಿ ಯಾವಾಗ ಹೊರಗೆ ಹಾಕಿದ್ರು, ಈ ಪರಿಸ್ಥಿತಿನ ಹಿಂಗೆ ಮುಂದೆ ಬಿಟ್ಟರೆ ಅದು ಪಕ್ಷಕ್ಕೆ ಮುಂಬರುವಂಥ ದಿನಗಳಲ್ಲಿ ಬಹುದೊಡ್ಡ ಡ್ಯಾಮೇಜ್ ಕೊಡುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಈಗ ಸುರ್ಜೇವಾಲಾ ಅವರು ಬರ್ತಾ ಇರುವಂಥದ್ದು. ಸುರ್ಜೇವಾಲಾ ಅವರು ಬಂದು ಈಗ ಶಾಸಕರಿಗೆ 1-to-1 ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಶಾಸಕರ ಅಸಮಾಧಾನ ಏನಿದೆ ಅದನ್ನು ತಣಿಸುವಂಥ ಪ್ರಯತ್ನವನ್ನು ಮಾಡ್ಬೋದು. ಆಡಳಿತಾತ್ಮಕವಾದಂಥ ಸಮಸ್ಯೆಗಳನ್ನು ಬಗೆಹರಿಸಬಹುದು, ಕೇಳಿಸ್ಕೊಳ್ಬೋದು. ಆದರೆ ಅಧಿಕಾರದ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟು ಸುಲಭದ್ದಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಪ್ರಬಲವಾಗಿರುವಂತಹ ನಾಯಕರೇ ಇಲ್ಲಿ ಕಾಳಗಕ್ಕಿಳಿದಿರುವಂಥದ್ದು. ಹೇಗಾದರೂ ಮಾಡಿ ಕುರ್ಚಿಯನ್ನು ಹತ್ತಲೇಬೇಕು ಅನ್ನೋಂಥ ಪ್ರಯತ್ನಗಳನ್ನು ಎರಡು ಬಣಗಳನ್ನು ಮಾಡ್ತಿರುವಂಥದ್ದು. ಒಂದು ಬಣ ಕುರ್ಚಿ ಹತ್ತಬೇಕು, ನಾವು CM ಸ್ಥಾನವನ್ನು ಪಡಿಬೇಕು ಅನ್ನೋಂಥ ಪ್ರಯತ್ನ ಮಾಡಿದ್ರೆ, ಇನ್ನೊಂದು ಬಣ ಪ್ರಯತ್ನ CM ಸ್ಥಾನವನ್ನು ಅಬಾಧಿತವಾಗಿ ಉಳಿಸ್ಕೊಳ್ಬೇಕು. ಯಾಕೆಂತಂದು ಹೇಳಿದ್ರೆ CM ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಮುಂಬರುವಂಥ ದಿನಗಳಲ್ಲಾಗಿರ್ಬೋದು, ಚುನಾವಣೆಯಲ್ಲಾಗಿರ್ಬೋದು, ನಮ್ಮ ರಾಜಕೀಯಕ್ಕೆ ಲಾಭ. ಥ್ಯಾಂಕ್ ಯು ಹನುಮಂತ್ ಮಾಹಿತಿಗೆ.